2016ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿಶ್ಲೇಷಣೆಯನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಒಂದು ಜೋಡಿ ಸಾಕ್ಸ್ಗೆ ಟೋಪಿಯ 2 ಪಾಲಿನಷ್ಟು ಬೆಲೆ ಇದೆ. ಒಂದು ಜೋಡಿ ಸಾಕ್ಸ್ಗೆ ಟೋಪಿಯ 2 ಪಾಲಿನಷ್ಟು ಬೆಲೆ ಇದೆ. 5 ಜೊತೆ ಸಾಕ್ಸ್ ಬೆಲೆ 1250 ರೂಪಾಯಿ ಆದರೆ 2 ಜೋಡಿ ಸಾಕ್ಸ್ ಮತ್ತು 4 ಟೋಪಿಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ? ಒಂದು ಜೋಡಿ ಸಾಕ್ಸಿಗೆ ಎಷ್ಟು ಟೋಪಿ ಬೆಲೆ ಸಮ? 2 ಟೋಪಿ ಬೆಲೆ ಸಮ. ಹಾಗಾದರೆ ಒಂದು ಜೋಡಿ ಸಾಕ್ಸ್ಗೆ ನೋಡಿ, ಕರೆಕ್ಟಾಗಿ ಕೇಳಿ, ಒಂದು ಜೋಡಿ ಸಾಕ್ಸ್ಗೆ ಎಷ್ಟು ಜೋಡಿ ಟೋಪಿ ಬೆಲೆಗೆ ಸಮ? 2 ಟೋಪಿಗೆ ಸಮ. 2 ಟೋಪಿಯ ಬೆಲೆಗೆ ಸಮ. ಕರೆಕ್ಟ್ರಾ? 2 ಪಾಲಿನಷ್ಟು ಬೆಲೆ ಇದೆ. ಟೋಪಿಯ 2 ಪಾಲಿನಷ್ಟು ಬೆಲೆ ಇದೆ. ಟೋಪಿ ಏನು ರೇಟ್ ಇದೆಯಾ ಅದರ 2 ಪಾಲಿನಷ್ಟು. 2 ಪಾಲಿನಷ್ಟು ಅಂದರೆ 2ರಷ್ಟು. 5 ಜೊತೆ ಸಾಕ್ಸ್ನ ಬೆಲೆ ಏನು ಬಂದಿದೆ ಅಂತೆ? 5 ಜೊತೆ ಸಾಕ್ಸ್ನ ಬೆಲೆ ಎಷ್ಟು ಬರುತ್ತಂತೆ? 1250 ರೂಪಾಯಿ. ಹಾಗಾದರೆ ಒಂದು ಜೊತೆ ಸಾಕ್ಸಿಗೆ ಏನು ರೇಟ್ ಆಗ್ತದೆ? ಬರೀ ಒಂದು ಜೊತೆ ಸಾಕ್ಸಿಗೆ ಏನಾಗ್ತದೆ ರೇಟು? 1250 ಡಿವೈಡೆಡ್ ಬೈ 5. 5 ಕೆಳಗೆ ಹೋಗುತ್ತಲ್ವಾ? 5 ಕೆಳಗೆ ಹೋಗುತ್ತಲ್ವಾ? 5 1 5, 5 25 125, 1 0 1 0. ಅಲ್ಲಿಗೆ ಒಂದು ಸಾಕ್ಸಿಗೆ ಏನಾಗ್ತದೆ ಮಕ್ಕಳ ಬೆಲೆ? ಒಂದು ಜೋಡಿ ಸಾಕ್ಸಿಗೆ 250 ರೂಪಾಯಿ. 250 ರೂಪಾಯಿ. 250 ರೂಪಾಯಿ. 250 ರೂಪಾಯಿ. ಆಯಿತು. ಏನಂತ ಕೇಳಿದಾರೆ ಕೊನೆಗೆ? 2 ಜೋಡಿ ಸಾಕ್ಸು ಮತ್ತು 4 ಟೋಪಿಗಳ ಒಟ್ಟು ಬೆಲೆ ಎಷ್ಟು ಅಂತ ಕೇಳಿದರೆ. 2 ಜೋಡಿ ಸಾಕ್ಸ್ ಮತ್ತು 4 ಜೋಡಿ ಟೋಪಿ. 4 ಟೋಪಿ ಅಂತ ಬರಿತೀವಿ ನಾವು, ತೊಂದರೆ ಇಲ್ಲ. ಹೌದಾ? ಸರಿ. 2 ಸಾಕ್ಸಿಗೆ ಏನಾಗುತ್ತೆ ರೇಟು? 2 × 250 ರೂಪಾಯಿ. ಒಪ್ತೀರಾ? ಪ್ಲಸ್ 4 ಟೋಪಿ ಅಂದರೆ ಎಷ್ಟು ಸಾಕ್ಸಿಗೆ ಸಮ? ಅದು ನಾವು ನೋಡಿದ್ವಲ್ವ. 2 ಟೋಪಿ ಅಂದರೆ 1 ಸಾಕ್ಸು. 2 ಟೋಪಿ ಅಂದರೆ 1 ಸಾಕ್ಸು. 4 ಟೋಪಿ ಅಂದರೆ 2 ಸಾಕ್ಸು. 2 ಸಾಕ್ಸಿಗೆ ಇಲ್ಲಿ ಬರ್ದಿಲ್ವ ನಾವು? ಅದನ್ನೇ ಮತ್ತೆ ಬರಿಬೇಕಾ ನಾವು? ಹೌದಾ ಇಲ್ವಾ? ಎಸ್ ಆರ್ ನೋ? 2 ಟೋಪಿಗೆ 1 ಸಾಕ್ಸು, 4 ಟೋಪಿಗೆ 2 ಸಾಕ್ಸು. ಅಂದರೆ 4 ಟೋಪಿ ರೇಟು 2 ಸಾಕ್ಸ್ ರೇಟು ಸೇಮ್ ಆಗ್ತದಾ? ಮತ್ತೊಂದು ಸರಿ ಅದನ್ನೇ ಬರಿತೀನಿ. ಕರೆಕ್ಟಾ? ನಾನು ಇದನ್ನು ಯಾವ ರೀತಿ ಮಾಡ್ತೀನಿ ಮಕ್ಕಳೇ? 250 2 ಸರಿ ಗುಣಿಸ್ತಿದ್ದೀವಿ. 250 2 ಸರಿ ಗುಣಿಸ್ತಿದ್ದೀವಿ. ಒಟ್ಟು ಎಷ್ಟು ಸರಿ ಗುಣಿಸ್ತಿದ್ದೀವಿ? 250ನ 4 ಸರಿ ಗುಣಿಸ್ದಂಗೆ ಅದು ಅರ್ಥ. 254 ಅಂದರೆ 25 4 100, 1 0ಗೆ 1 0. ಒಟ್ಟು ಎಷ್ಟು ರೂಪಾಯಿ ಆಗುತ್ತೆ? ಆಪ್ಷನ್ ಬಿ. ಈಸಿ ಇತ್ತಲ್ವ ಲೆಕ್ಕ? ಸ್ವಲ್ಪ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಸರಿಯಾಗಿ ಬರ್ಕೊಂಡು ಯೋಚನೆ ಮಾಡಿದ್ರೆ ಬರ್ತದೆ. ಮುಂದಿನ ಪ್ರಶ್ನೆ. ಇದನ್ನು ಸರಳೀಕರಣಗೊಳಿಸಿದಾಗ ನಮಗೆ ಸಿಗುವ ಉತ್ತರ ಬನ್ನಿ ಮಾಡೋಣ. ಓಕೆ ನೋಡಿ, ಏನಿದೆ? ಇದೆ ತಾನೇ ಇಲ್ಲೊಂದು. ಆಫ್ ಅಂದರೆ ಇಲ್ಲಿ ಮಿಶ್ರ ಭಿನ್ನರಾಶಿ ಜೊತೆಗೆ ಭಾಗಾಕಾರ ಗುಣಾಕಾರ ಎಲ್ಲ ಇದೆ. ಅದನ್ನು ಏನು ಮಾಡ್ಬೇಕು ನಾನು? ವಿಷಮ ಮಾಡ್ಕೊಬೇಕು. ಹೌದಾ? ಮೊದಲನೇ ಸ್ಟೆಪ್ಪಲ್ಲಿ ಅದನ್ನು ಮಾಡ್ಬೇಕು ನಾನು. 3/5 ಏನಿದೆ ಇಲ್ಲಿ? 2/3 ಪ್ಲಸ್ 4/9 ಭಾಗಾಕಾರ. ಇದನ್ನು ನಾನು ಇಲ್ಲೇ ತೆಗೆದುಬಿಡ್ಲಾ ಮಕ್ಕಳೇ? ಲಾಸ ತಗೊಂಡ್ಬಿಡ್ಲಾ? ಲಾಸ ಏನಾಗುತ್ತೆ ಇದಕ್ಕೆ? 9. ಹೌದಾ? 3 ಎಷ್ಟಲೇ 9? 3 3 9, 9 1 2 3 4 1 6 ಪ್ಲಸ್ 4 ಭಾಗಾಕಾರ 3 1 3 ಪ್ಲಸ್ 2 ಇದು 5/3 ಆಗುತ್ತೆ. ಇಂಟು 4 1 4 ಪ್ಲಸ್ 1 5/4 ಆಗುತ್ತೆ. ಮೈನಸ್ 1/3. ಇಷ್ಟೇ ತಾನೇ ಲೆಕ್ಕ ಇರೋದು ಮಕ್ಕಳೇ? ಸೊ ಬ್ರ್ಯಾಕೆಟ್ ಒಳಗಿರೋದು ಮಾಡೋಣ. 3/5 6 4 10 ಡಿವೈಡೆಡ್ ಬೈ 9 ಭಾಗಾಕಾರ 5/3 ಇಂಟು 5/4 ಮೈನಸ್ 1/3. ಏನಾಗ್ತದೆ? ಮೊದಲು ವಿಶಿಷ್ಟ ಗುಣಾಕಾರ ಒಪ್ತೀರಾ? ಮೊದಲು ಬ್ರ್ಯಾಕೆಟ್ ಹಾಕಿಲ್ಲಲ್ವ ನಾನು ಇಲ್ಲೊಂದು. ಮೊದಲು ಏನು ಮಾಡ್ಬೇಕು ಮಕ್ಕಳೇ? ವಿಶಿಷ್ಟ ಗುಣಾಕಾರ. ಸೊ ಇದನ್ನು ಮಾಡ್ಬೇಕು ಮೊದಲು ನಾನು. 5 1 5 2 3 1 3 3. ಸೊ ಏನು ಉಳಿತದೆ ನನ್ನ ಹತ್ರ? 2/3 ಭಾಗಾಕಾರ. ಇದ್ದದ್ದು ಏನು ಮಾಡ್ಬೋದು ನಾನು? ಅದನ್ನು ಗುಣಾಕಾರ. ಅಂಶ ಛೇದ ಅಂಶಕ್ಕೆ. ಕರೆಕ್ಟಾ? ಇಂಟು 5/4 ಮೈನಸ್ 1/3. ಎಲ್ಲೆಲ್ಲಿ ಇಂಟು ಇದೆ ಅದು ಮೊದಲು ಮಾಡಬೇಕು. 3 3 ಕ್ಯಾನ್ಸಲ್, 5 5 ಕ್ಯಾನ್ಸಲ್, 2 1 2 2. ಸೊ ಏನು ಉಳಿತದೆ ನನ್ನ ಹತ್ರ? 1/2 ಮೈನಸ್ 1/3. ಕರೆಕ್ಟ್ರಾ? ಇದೇ ತಾನೇ ಒಳ್ಳೆಯದು ನನ್ನ ಹತ್ರ. ಲಾಸ ಏನಾಗುತ್ತೆ? ಈ ಥರ ಲೆಕ್ಕ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು. ಇದು
1/2 ಇಂಟು 3 ಆಗುತ್ತೆ ಇದು. ಇದು ಒಟ್ಟಾರೆ ಏನಾಗ್ತದೆ 1/6. ಆಪ್ಷನ್ ಮಾಡಿದ್ವಲ್ವ, ನೆನಪಿದೆಯಾ? ಉದ್ದದೊಂದು ಸರಣಿ ಬಂದಿತ್ತು, ಈ ರೀತಿ ಬಂತಂದರೆ 1/2 ಇಂಟು 3 ಆಗುತ್ತೆ. ಆಪ್ಷನ್ ಬಿ. ರೈಟ್. ಇಲ್ಲ ಲಾಸ ತಗೊಂಡು ಮಾಡ್ತೀರಂದ್ರೂ ಹಾಗೂ ಮಾಡ್ಬೋದು. ಅದೇ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, 120, 240 ಮತ್ತು 360 ಇವುಗಳ ಲಾಸ ಎಷ್ಟು? 120, 240 ಮತ್ತು 360 ಇವುಗಳ ಲಾಸ ಎಷ್ಟಾಗುತ್ತೆ ಮಕ್ಕಳೇ? ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಅಲ್ಲ? 120 ಮಗ್ಗಿಯಲ್ಲಿ ಹೋಗುತ್ತಾ? 12 ಮಗ್ಗಿಯಲ್ಲಿ ಹೋಗುತ್ತೆ. 0 ಇರೋದಕ್ಕೆ ಇನ್ನೊಂದು 0 ಹಾಕ್ಬಿಡ್ತೀನಿ. 121, 122, 123 ಮುಗಿದೋಯ್ತಾ? ಮತ್ತೆಲ್ಲ ಏನು ಕೇಳಿದ್ದಾರೆ ನಮಗೆ? ಲಾಸ ಕೇಳಿದಾರಲ್ವಾ? ಲಾಸ ಅಂದರೆ ಇಲ್ಲಿಗೆ ಮುಗೀತದೆ, ಮತ್ತು ಮುಂದೆ ಹೋಗೋದಿಲ್ಲ. ಅಲ್ಲಿಗೆ ಲಾಸ ಇಸ್ ಈಕ್ವಲ್ ಟು 120 ಇಂಟು 2 ಇಂಟು 3. ಒಂದು ತಾಣಲ್ಲ, ಗೊತ್ತಿದೆ ಯಾಕೆ ಅಂತ. 2 3 ಎಷ್ಟಾಗುತ್ತೆ ಮಕ್ಕಳೇ? 120. 6 ಎಷ್ಟಾಗುತ್ತೆ? 12 6 72. 0ಗೆ 0. ಲಾಸ ಎಷ್ಟು ಬರುತ್ತೆ ಮಕ್ಕಳೇ? ಆಪ್ಷನ್ ಡಿ. ಇನ್ನೊಂದು ಹೇಳಿದ್ದೆ ನಾನು, ಲಾಸ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ 360 ಇದೆ. 240 ಮಗ್ಗಿಲಿ 360 ಬರಲ್ಲ. 36 24 ಮಗ್ಗಿಲಿ ಬರಲ್ಲ. ಅದಕ್ಕಿಂತ ದೊಡ್ಡದು ಯಾವುದಿದೆ ಇಲ್ಲಿ? ಅದೊಂದೇ ಇರೋದು. ಲೆಕ್ಕ ಮಾಡದೇನೂ ಸಹ ಹೇಳ್ಬೋದಿತ್ತು, ಹೌದಲ್ವಾ? ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರ ಸಂಕೇತದಲ್ಲಿ ಒಬ್ಬ ಅಂಗಡಿಯವನು ವಾರದ ಮೊದಲ 5 ದಿನಗಳಲ್ಲಿ ಮಾರಾಟ ಮಾಡಿದ ಸೇಬಿನ ಬುಟ್ಟಿಗಳ ಸಂಖ್ಯೆ ಇದೆ. ಸೊ ಒಂದು ಚಿತ್ರ ಸಂಕೇತ ಏನನ್ನು ಸೂಚಿಸುತ್ತದೆ, ಏನನ್ನು ಪ್ರತಿನಿಧಿಸುತ್ತದೆ? 10 ಬುಟ್ಟಿಗಳನ್ನು ತೋರಿಸುತ್ತದೆ. ಅವನಲ್ಲಿ ಇನ್ನೂ 140 ಬುಟ್ಟಿಗಳು ಉಳಿದಿದ್ದರೆ ಅವನಲ್ಲಿ ಆರಂಭದಲ್ಲಿ ಇದ್ದ ಬುಟ್ಟಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ಎಷ್ಟು ಬುಟ್ಟಿಗಳು ಮಾರಾಟ ಆಗಿದೆ? ಇದನ್ನು ಚಿತ್ರ ಸಂಕೇತಗಳನ್ನು ಒಮ್ಮೆ ಎಣಿಸೋಣ. 3 5 4 2 2 4 6 7 7. ಹೌದಾ? 3 5 8 4 12 12 2 14 7 21 ಚಿತ್ರ ಸಂಕೇತಗಳು. ಅಂದರೆ ಪ್ರತಿ ಚಿತ್ರ ಸಂಕೇತ ಏನಂತ ತೋರಿಸುತ್ತೆ? 10 ಬುಟ್ಟಿ. ಅಂದರೆ 21 ಇಂಟು 10 ಒಟ್ಟು ಎಷ್ಟು ಬುಟ್ಟಿಗಳು ಮಾರಾಟ ಆಗಿದೆ? 210 ಬುಟ್ಟಿಗಳು. ಹೌದಾ? 210 ಬುಟ್ಟಿಗಳು. ಇನ್ನೂ ಎಷ್ಟು ಬುಟ್ಟಿ ಉಳಿದಿದ್ದಾವೆ? 140. ಈ 140 ಮತ್ತು 210 ಎಲ್ಲವೂ ಮುಂಚೆ ಇದ್ದು ತಾನೆ, ಆರಂಭದಲ್ಲಿ ಇದ್ದಂತಹ ಬುಟ್ಟಿಗಳ ಸಂಖ್ಯೆ ಎಷ್ಟಾಗ್ತದೆ ಒಟ್ಟಾರೆ? 350 ಬುಟ್ಟಿಗಳು. ಆಪ್ಷನ್ ಸಿ. ಆರಂಭದಲ್ಲಿ ಅವನ ಬಳಿ ಇದ್ದಂತಹ ಬುಟ್ಟಿಗಳ ಸಂಖ್ಯೆ ಎಷ್ಟು? 350 ಬುಟ್ಟಿಗಳು. ರೈಟ್. ಮುಂದಿನ ಪ್ರಶ್ನೆ, ಇದು ಭಾಳ ಸರಿ ಬಂದಿದೆಯಲ್ಲ ಈ ಥರ ವ್ಯಾಪಾರ ಉಳಿದದ್ದೆಲ್ಲ. ರೈಟ್. ಮುಂದಿನ ಪ್ರಶ್ನೆ, ಇಲ್ಲಿ ಯಾವ ಸಂಖ್ಯೆಯು ಚೌಕ, ವೃತ್ತ ಮತ್ತು ತ್ರಿಕೋನದಲ್ಲಿದೆ? ಇಲ್ಲಿ ಯಾವ ಸಂಖ್ಯೆಯು ಚೌಕ, ವೃತ್ತ ಮತ್ತು ತ್ರಿಕೋನದಲ್ಲಿದೆ? ಚೌಕದಲ್ಲೂ ಇರುವಂತಹ ಸಂಖ್ಯೆ, ವೃತ್ತದಲ್ಲಿಯೂ ಇರುವಂತಹ ಸಂಖ್ಯೆ ಮತ್ತು ತ್ರಿಕೋನದಲ್ಲಿಯೂ ಇರುವಂತಹ ಸಂಖ್ಯೆ 7 ಅಲ್ವಾ ಮಕ್ಕಳೇ? 7 ಒಂದೇ ಬರ್ತದಲ್ವಾ? ಆಪ್ಷನ್ ಸಿ. ಈ ರೀತಿ ನೋಡಬೇಕಾಗತ್ತೆ. ಸರಿನಾ? ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಎಂಬ ಪಾತ್ರೆಗಳಲ್ಲಿ ಕ್ರಮವಾಗಿ 145 ಮತ್ತು 116 ಲೀಟರ್ಗಳಷ್ಟು ಹಾಲು ಇದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ಹಾಲನ್ನು ನಿರ್ದಿಷ್ಟ ಸಂಖ್ಯೆಯಲ್ಲಿ ಅಳೆಯಬಹುದಾದ ಗರಿಷ್ಠ ಪಾತ್ರೆಯ ಗಾತ್ರ ಎಷ್ಟು? ಥ್ಯಾಂಕ್ ಯು. ಗರಿಷ್ಠ ಅಂದ ತಕ್ಷಣ ಮಾಸಾನೆ ಬರ್ತದೆ ಮಕ್ಕಳೇ. ಯಾವ ಮಗ್ಗಿಲಿ ಹೋಗ್ತದೆ ಇದು? ವೆರಿ ಗುಡ್. ಯಾವ ಮಕ್ಕಳಿಗೆ 29 ಮಗ್ಗಿ ಬರ್ತದೆ ಅವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ 29 ಸಹ ಅವಿಭಾಜ್ಯ ಸಂಖ್ಯೆ, ಹೌದಾ? ಸೊ 29 ಮಗ್ಗಿ ಕಲ್ತರಿಗೆ ಇದೊಂದು ಅನುಕೂಲ ಆಗ್ತದೆ ನೋಡಿ. ಸೊ ಅಪೇಕ್ಷಾ 29 5 29 4 ಮುಂದೆ ಹೋಗೋದಿಲ್ಲ. ಸೊ ಮಾಸ ಎಷ್ಟು ಬರ್ತದೆ ಇಲ್ಲಿ ನಮಗೆ? 29 ಲೀಟರ್. ಆಪ್ಷನ್ ಬಿ. ಭಾಳ ಸರಳ ಲೆಕ್ಕ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ರೈಟ್. ಒಂದು ಜಾಸ್ತಿ ಆಯಿತಾ? ಇಲ್ಲ. ಸೊ 144.144 12ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಪಾಯಿಂಟ್ ಆದಮೇಲೆ ಎಷ್ಟಿದೆ ಮಾರ್ಯಾರೆ? ಆಪ್ಷನ್ ಬಿ ಅಲ್ವಾ? ಎಂತ ಇದೆ ಇದರಲ್ಲಿ? ಏನೂ ಇಲ್ಲ, ಲೆಕ್ಕ ಮಾಡೋ ಹಾಗೆ ಇಲ್ಲ. ಪಾಯಿಂಟ್ ಎಣಿಸ್ಬಿಟ್ರೆ ಸಿಗುತ್ತೆ ನಿಮಗೆ ಉತ್ತರ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಂದು ಮಾವಿನ ಹಣ್ಣಿಗೆ 4 ರೂಪಾಯಿಯಂತೆ 120 ಮಾವಿನ ಹಣ್ಣುಗಳನ್ನು ಕೊಂಡುಕೊಂಡನು. ಅದರಲ್ಲಿ 20 ಮಾವಿನ ಹಣ್ಣುಗಳು ಕೊಳೆತು ಹೋದವು. ಆಗ್ತದೆ ಒಂದೊಂದು ಸರಿ. ಉಳಿದ ಮಾವಿನ ಹಣ್ಣುಗಳನ್ನು 10 ಮಾವಿನ ಹಣ್ಣುಗಳಿಗೆ 48 ರೂಪಾಯಿಯಂತೆ ಮಾರಿದನು. ಅವನ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. 10 ಮಾವಿನ ಹಣ್ಣಿಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾನೆ? 48 ರೂಪಾಯಿ ಮಾರ್ತಾ ಇದ್ದಾನೆ. ಓಕೆ, ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಟ್ಟು ಎಷ್ಟು ಮಾವಿನ ಹಣ್ಣು ತಾಂತ ಇದ್ದಾನೆ ಅವನು? 120 ಮಾವಿನ ಹಣ್ಣುಗಳು. ಎಷ್ಟು ರೂಪಾಯಿಗೊಂದು? 4 ರೂಪಾಯಿಗೊಂದು. ಕೊಂಡ ಬೆಲೆ ಸಿಗುತ್ತಾ ನನಗೆ? ಕೊಂಡ ಬೆಲೆ ಸಿಗುತ್ತಾ? 120 ರೂಪಾಯಿಗೆ ಒಂದು ಹಣ್ಣಂತೆ.
ಕೊಂಡ ಬೆಲೆ ಏನು ನೋಡಿ, ಲಾಭ ನಷ್ಟದ ಪ್ರಶ್ನೆಗಳಲ್ಲಿ 2 ವಿಷಯ ಭಾಳ ಮುಖ್ಯ. ಕೊಂಡ ಬೆಲೆ ಭಾಳ ಮುಖ್ಯ, ಪ್ರಾರ್ಥನಾ. ಮಾರಿದವನು ಬೆಳೆದು ಅಷ್ಟೇ ಮುಖ್ಯ. ಅದನ್ನೆರಡೂ ಹೋಲಿಕೆ ಮಾಡಿದ್ರೆ ತಾನೇ ಗೊತ್ತಾಗೋದು ನಿಮಗೆ. ಮಾರಿದ ಬೆಲೆ ಜಾಸ್ತಿ ರೇಟಿಗೆ ಮಾರಿದ್ದಾರೆ ಅಂದರೆ ಲಾಭ ಆಗಿದೆ, ಕಡಿಮೆ ರೇಟಿಗೆ ಮಾರಿದ್ದಾರೆ ಅಂದರೆ ನಷ್ಟ ಆಗಿದೆ. ಹೌದು ತಾನೇ? ಹೋಲಿಕೆ ಮಾಡಲಿಕ್ಕೆ ಅವೆರಡು ಬೇಕೇ ಬೇಕು. ಕೊಂಡ ಬೆಲೆ ಎಷ್ಟಿದೆ? ಒಟ್ಟಾರೆ 4 ರೂಪಾಯಿಗೆ ಒಂದು 120 ಮಾವಿನ ಹಣ್ಣು ಅಂತ ಇದ್ದಾರೆ. 4 ರೂಪಾಯಿಗೆ ಒಂದು ಆದರೆ ಒಟ್ಟು ಎಷ್ಟು ರೂಪಾಯಿ ಆಗುತ್ತದು? 480 ರೂಪಾಯಿ ಆಯ್ತಲ್ವ ಮಕ್ಕಳೇ? 480 ರೂಪಾಯಿ ಕೊಂಡ ಬೆಲೆ. ಈಗ ಮಾರಿದ ಬೆಲೆ ಕಂಡುಹಿಡಿಬೇಕು. ನಾನು ಮಾರಿದ ಬೆಲೆ ಕಂಡುಹಿಡಿಲಿಕ್ಕೆ ಹೋಗ್ತೇನೆ. ಮಾರಿದ ಬೆಲೆ ಕಂಡುಹಿಡಿಬೇಕಾದ್ರೆ ಗೊತ್ತಾಗುತ್ತೆ, 120 ಮಾವಿನ ಹಣ್ಣಲ್ಲಿ 20 ಮಾವಿನ ಹಣ್ಣು ಏನಾಗಿದೆ? ಕೊಳೆತೋಗಿದೆ. ಒಟ್ಟು ಎಷ್ಟು ಮಾವಿನ ಹಣ್ಣು ಉಳಿದಿದೆ? 100 ಮಾವಿನ ಹಣ್ಣು. ಆ 100 ಮಾವಿನ ಹಣ್ಣನ್ನು ಯಾವ ರೀತಿ ಮಾರ್ತಾ ಇದ್ದಾರೆ ಅವರು? 10 ಗುಂಪಲ್ಲಿ ಮಾರ್ತಾ ಇದ್ದಾರೆ. 10 ಗುಂಪು ಮಾಡ್ತಾರೆ. 10 ಮಾವಿನ ಹಣ್ಣಿಗೆ ಎಷ್ಟು ರೂಪಾಯಿ? 48 ರೂಪಾಯಿ. 10 ಮಾವಿನ ಹಣ್ಣಿಗೆ ಎಷ್ಟು ರೂಪಾಯಿ? 48 ರೂಪಾಯಿ. ಅಂದರೆ ಇದರೊಳಗೆ 10 ಎಷ್ಟು ಗುಂಪಿದ್ದಾವೆ? 100 10 ಗುಂಪಿದ್ದಾವೆ. ಒಪ್ತೀರಾ? ಆಯಿತು. 10 ಕಟ್ಟು ಎಷ್ಟಿದ್ದಾವೆ? 10 ಇದ್ದಾವೆ. ಆ ಒಂದು ಕಟ್ಟಿಗೆ ಎಷ್ಟಿದೆ? 48 ರೂಪಾಯಿ. ಒಟ್ಟು ಎಷ್ಟು ರೂಪಾಯಿ ಮಾರ್ದಂಗೆ ಆಗ್ತದೆ? ಒಟ್ಟು ಎಷ್ಟು ರೂಪಾಯಿ ಮಾರ್ದಂಗೆ ಆಗ್ತದೆ ಮಕ್ಕಳೇ? 480 ರೂಪಾಯಿ. ಅಲ್ಲ ಮಕ್ಕಳೇ, ಕೊಂಡಿದ್ದು ಎಷ್ಟು ರೂಪಾಯಿ? ಮಾರಿದ್ದು ಲಾಭ ಆಗಿದೆ, ಅಷ್ಟಾಗಿದೆಯಾ? ಲಾಭವೂ ಆಗಿಲ್ಲ, ನಷ್ಟವೂ ಆಗಿಲ್ಲ. ಸೊ ಹಾಗಾಗಿ ಕೊಂಡ ಬೆಲೆ ಮಾರಿದ ಬೆಲೆ ಭಾಳ ಮುಖ್ಯ. ಅದನ್ನು ನೋಡಿಯೇ ನೀವು ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ಅನ್ನೋದನ್ನು ನಿರ್ಧರಿಸ್ಬೋದು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲು. ಎಷ್ಟು ಸರಿ ಬಂದಿದೆ ಅಲ್ವಾ? ಹಾಂ, ಪಾಯಿಂಟ್ ಕೆಳಗೆ ನಂಬರ್, ಕೆಳಗೆ ನಂಬರ್. ಕೊನೆಗೆ ಪಾಯಿಂಟ್ ಇಲ್ಲ ಅಂದ್ರೆ ಕೊನೆಗೆ ಪಾಯಿಂಟ್ ಇಟ್ಬಿಡ್ರಿ, ಆಯಿತಾ? ಕೊನೆಯಲ್ಲಿ ಪಾಯಿಂಟ್ ಇಲ್ಲಾಂದ್ರೂ ಸಹ ಕೊನೆಯಲ್ಲಿ ಪಾಯಿಂಟ್ ಇಟ್ಬಿಡಿ, ಏನೂ ತೊಂದರೆ ಇಲ್ಲ. ಸರಿನಾ ಮಕ್ಕಳೇ? ಕೂಡಿಸೋಣ. ಸೊ 3 3 3 6 3 3 9 3 3 3 3 ಆಪ್ಷನ್ ನೋಡಿ. ಇದುವರೆಗೂ ಬಂದಂತಹ ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ರೀತಿ ದಶಮಾಂಶಗಳನ್ನು ಕೊಟ್ಟು ಕೂಡಿಸ್ರಿ ಅಂತ ಹೇಳಿದ್ದಾರೆ. ಎಲ್ಲ ಸರಿ ಕೂಡಿಸಿದ್ದೀವಿ. ಈ ವರ್ಷ ಬಹುತೇಕ ಬರದೇ ಬರುತ್ತೆ ಅಂತಲ್ಲ, ಕಳೆಯೋದು ಮಧ್ಯೆ ಎಲ್ಲರೂ ಮೈನಸ್ ಇಟ್ಬಿಟ್ರೆ ಅವರು. ನಾವು ಯಾವುದಕ್ಕೆ ರೂಢಿಯಾಗಿದ್ದೇವೆ? ಕೂಡಿ ರೂಢಿಯಾಗಿದ್ದೇವೆ. ನೋಡಿದ ತಕ್ಷಣ ನಮ್ಮ ತಲೆ ಯಾವ ಥರ ಓಡ್ತಾ ಇರುತ್ತೆ? ಇದು ಕೂಡೋ ಲೆಕ್ಕ, ಬರ್ರಿ ಕೂಡೋಣ, ಎಲ್ಲ ಬರ್ಕೊಂಡ್ಬಿಡ್ತೀವಿ, ಕೂಡಿಸ್ಬಿಡ್ತೀವಿ, ರೈಟ್? ಮತ್ತೆ ತಲೆ ಎಲ್ಲಾದರೂ ಅಲ್ಲಿ ಇಲ್ಲಿ ಮೈನಸ್ ಇಟ್ಬಿಟ್ರೆ ಸ್ವಲ್ಪ ಜಾಗರೂಕರಾಗಿರ್ರಿ. ಹಾಂ, ಚಿಹ್ನೆಗಳ ಬಗ್ಗೆ ಭಾಳ ಜಾಗರೂಕರಾಗಿರ್ರಿ, ಆಯಿತಾ? ರೈಟ್. ಒಂದು ಆಯತಾಕಾರದ ಗದ್ದೆಯ ಉದ್ದ ಮತ್ತು ಅಗಲವು ಕ್ರಮವಾಗಿ 3 1/4 ಮೀಟರ್ ಮತ್ತು 2 3/4 ಮೀಟರ್ ಇದೆ. ಒಂದು ಮೀಟ್ರಿಗೆ 2 1/2 ರೂಪಾಯಿ ಅಂತೆ, ಅಂದರೆ 2.5 ರೂಪಾಯಿ ಅಂತೆ. ಆ ಗದ್ದೆಗೆ ಬೇಲಿ ಹಾಕಲು ತಗುಲುವ ವೆಚ್ಚ ಎಷ್ಟು? ಬೇಲಿ ಹಾಕಬೇಕು. ಗದ್ದೆಗೆ ಬೇಲಿ ಹಾಕಬೇಕಂದ್ರೆ ಸುತ್ತಳತೆ ಬೇಕು. ಇದು ಆಯತಾಕಾರ ಇರೋದಕ್ಕೆ ಆಯತದ ಸುತ್ತಳತೆ ಕಂಡುಹಿಡಿದ್ರೆ ಆ ಬೇಲಿಯ ಸುತ್ತಳತೆ ಗೊತ್ತಾಗುತ್ತೆ. ಬನ್ನಿ, ಆಯತದ ಸುತ್ತಳತೆ ಸೂತ್ರ ಏನಿದೆ ಮಕ್ಕಳೇ? ಉದ್ದ ಪ್ಲಸ್ ಅಗಲ. ಸೊ 2 ಇಂಟು ಉದ್ದ ಎಷ್ಟಿದೆ ಮಕ್ಕಳೇ? ಇದೇನಾ? 3 1/4 ಮೀಟರ್ ಪ್ಲಸ್ ಅಗಲ ಎಷ್ಟಿದೆ? 2 3/4 ಮೀಟರ್. ಕರೆಕ್ಟ್ರಾ? ಸೊ ಇದೆಷ್ಟಾಗುತ್ತೆ? 2 ಇಂಟು, ನೋಡಿರಿ, ಯೋಚನೆ ಮಾಡಿರಿ. ಸಾಮಾನ್ಯ ಜ್ಞಾನ ಭಾಳ ಮುಖ್ಯ. ಸಂತೆಗೆ ಹೋಗ್ಬೇಕು ಅನ್ನೋದು ನಾನು ಇದಕ್ಕೆ. ಮಕ್ಕಳು ಸಂತೆಗೆ ಹೋಗ್ಬೇಕು, ಮಾರ್ಕೆಟಿಗೆ ಹೋಗಬೇಕು. 1/4 kg ಅಂದ್ರೇನು, 3/4 kg ಅಂದ್ರೇನು, ಆ ರೀತಿ ವ್ಯವಹಾರ ಮಾಡೋದು ಕಲಿಬೇಕು. ಇಲ್ಲೇನಿದೆ? 3/4 kg, ಅಲ್ಲಿ 2 3/4 kg, 3 + 2 5, 1/4 kg ಪ್ಲಸ್ 3/4 kg 5 + 1 6 ಆಗ್ತದ. ಹೌದಾ? ನಾವು ನೋಡ್ರಿ, ಬೇರೆ ಮಕ್ಕಳ ನಾವು ಶಾಲೆಯಲ್ಲಿ ಕಲಿಸೋದೇನು ಕಲಿಸ್ತೀವಿ ನಮ್ಮ ಮಕ್ಕಳಿಗೆ? ನಾವೇನು ಕಲಿತೀವಿ ಹೆಚ್ಚಾಗಿ ಶಾಲೆಯಲ್ಲಿ? ಇದನ್ನ ವಿಷಮ ಮಾಡ್ಕೊಳ್ರಿ, ಲಾಸ ತಗೊಳ್ರಿ, ಆಮೇಲೆ ಭಾಗಾಕಾರ ಮಾಡಿರಿ, ಸರಳೀಕರಿಸ್ರಿ, ಆಮೇಲೆ 6ಕ್ಕೆ ಬರ್ರಿ. ಇನ್ನೂ 3 ಸ್ಟೆಪ್ ಹೋಗ್ತದಲ್ವಾ? ಅವಾಗ ಕಾಮನ್ ಸೆನ್ಸ್ ಬಳಸ್ಬೇಕು ನಾವು. ಸಾಮಾನ್ಯ ಜ್ಞಾನ ಎಲ್ಲ ಕಡೆ ನಮಗೆ ಕೈ ಹಿಡಿತದೆ. 3/4 + 2 3/4 6. ಸೊ 2 6 12. ಏನಿದು? ಸುತ್ತಳತೆ. ಯಾವ ಮೂಲಮಾನ ಇದೆ? ಮೀಟರಲ್ಲಿದೆ, ಅಂದರೆ ಇದು ಮೀಟರೇ ಇರ್ತದೆ. ಸರಿನಾ ಮಕ್ಕಳೇ? ಸರಿನಾ? ಸೊ 12 ಮೀಟರ್ ಏನಿದೆ? ಸುತ್ತಳತೆ ಇದೆ. ಪ್ರತಿ ಮೀಟರ್ಗೆ 2.5 ರೂಪಾಯಿ ಅಂತೆ. ನೋಡ್ರಿ, ಮೀಟರ್ಗೆ ಏನಿದೆ ರೇಟು? 2.5 ರೂಪಾಯಿ. ಅರ್ಥ ಆಗ್ತಿದೆಯಾ? ಮೀಟರ್ಗೇನಿದೆ 2.5 ಇದೆ. ಗುಣಾಕಾರ ಬಂದಾಗ ಏನು ಮಾಡ್ತೀವಿ? ಅದನ್ನು ಮಿಶ್ರ ಇದನ್ನು ವಿಷಮ ಮಾಡ್ತೀವಿ. 2 2 4 1 5, 5/2 ಅಂತ ಬರಿಬೋದು. 2 1 2 6 6 5 ಒಟ್ಟು ಎಷ್ಟು ರೂಪಾಯಿ ತಗಲುತ್ತೆ? 30 ರೂಪಾಯಿ. ಆಪ್ಷನ್ ಬಿ. ನಿಜ ಜೀವನದಲ್ಲಿ ಇಷ್ಟು ತಗಲಲ್ಲ,
ನಿಜ ಜೀವನದಲ್ಲಿ 3,000ಕ್ಕಿಂತಲೂ ಜಾಸ್ತಿ ಬೇಕಾಗುತ್ತೆ ದುಡ್ಡು. ಇದು ಕೇವಲ ಲೆಕ್ಕ, ಒಂದು ಕಾಲ್ಪನಿಕ ಲೆಕ್ಕ ಅಷ್ಟೇ. ಓಹೋ, ನಮ್ಮ ಪ್ರೀತಿಯ ಘಾತಗಳು. 2ರ ಘಾತ 2 ಎಷ್ಟು ಬರುತ್ತೆ ಮಕ್ಕಳೇ? 3. 2ರ ಘಾತ 4, 2ರ ಘಾತ 5, ಇವೆಲ್ಲವನ್ನ ಕೂಡಿಸಿದ್ರೆ 4 8 12 6 18 2 20 ದಶಕ 2 6. ಆಪ್ಷನ್ ರೈಟ್. ಓಕೆ, ಮುಂದಿನ ಪ್ರಶ್ನೆ. 4 9 16 ಈ ನಮೂನೆಯ ನಂತರದ 3 ಸಂಖ್ಯೆಗಳು ಯಾವುವು? ಎಂಥ ಸಂಖ್ಯೆಗಳು ಮಕ್ಕಳೇ? ವರ್ಗ ಸಂಖ್ಯೆಗಳು. ಕರೆಕ್ಟ್ರಾ? 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, 6ರ ವರ್ಗ, 7ರ ವರ್ಗ. ವರ್ಗ ಸಂಖ್ಯೆಗಳವು. ವೆರಿ ಗುಡ್, ವೆರಿ ಗುಡ್. ಪಾರುಳು 9 ದೊಡ್ಡ ಬಾಟಲಿ ಕಿತ್ತಳೆ ಜ್ಯೂಸನ್ನು ಕೊಂಡುಕೊಂಡಳು. ಪ್ರತಿ ಬಾಟಲಿಯಲ್ಲಿ 750 ಮಿಲಿಲೀಟರ್ ಜ್ಯೂಸು ಹಿಡಿಯುತ್ತದೆ. ಅವಳ ಹತ್ತಿರ ಒಟ್ಟು ಎಷ್ಟು ಲೀಟರ್ ಕಿತ್ತಳೆ ಜ್ಯೂಸ್ ಇದೆ? 7 ಬಾಟಲ್ ಇದೆ ಅಲ್ವಾ? ಅಲ್ಲ, ಎಷ್ಟಿದೆ ಮಕ್ಕಳೇ? 9 ಬಾಟ್ಲು. ಪ್ರತಿ ಬಾಟ್ಲಲ್ಲಿ ಎಷ್ಟು ಮಿಲಿಲೀಟರ್ ಜ್ಯೂಸ್ ಇದೆ? 750 ಮಿಲಿಲೀಟರ್ ಜ್ಯೂಸ್ ಇದೆ. ಆ ಥರ ಎಷ್ಟು ಬಾಟಲ್ ಇದೆ? 9 ಬಾಟಲ್. 9ರಿಂದ ಗುಣಿಸ್ಬಿಡ್ಬೇಕಲ್ವಾ? ಒಟ್ಟು ಬಾಟಲ್ ಒಟ್ಟು ಎಷ್ಟಿದೆ ಅಂದರೆ 9ರಿಂದ ಗುಣಿಸ್ತೀರಿ. 9 0 0, 9 5 45 5 ದಶಕ 4, 9 7 63, 63 4 67, 6750 ಮಿಲಿಲೀಟರ್. ಅಥವಾ ಅದನ್ನು ಲೀಟರ್ಗಳಲ್ಲಿ ಹೇಳೋದಾದರೆ 6.750 ಮಿಲಿಲೀಟರ್. 0 ನಮಗೆ ಕೊನೆಯಲ್ಲಿರೋದು ಲೆಕ್ಕಕ್ಕಿಲ್ಲ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸರಳ ಪ್ರಶ್ನೆ ಇತ್ತು, ರೈಟ್? ಸರಳ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿ 12 ಕಿಲೋಮೀಟರ್ ದೂರಕ್ಕೆ ಒಂದು ಟ್ಯಾಕ್ಸಿಯನ್ನು ಬಾಡಿಗೆಗೆ ಏರ್ಪಾಡು ಮಾಡಿದನು. ಒಬ್ಬ ವ್ಯಕ್ತಿ 12 ಕಿಲೋಮೀಟರ್ ದೂರ ಹೋಗೋಕ್ಕೆ ಒಂದು ಟ್ಯಾಕ್ಸಿಯನ್ನು ಬಾಡಿಗೆಗೆ ಏರ್ಪಾಡು ಮಾಡಿದನು. ಮೊದಲ 2 ಕಿಲೋಮೀಟರ್ಗೆ 25 ರೂಪಾಯಿ ಅಂತೆಯೂ, ನಂತರದ ಪ್ರತಿ ಕಿಲೋಮೀಟರ್ಗಳಿಗೆ 10 ರೂಪಾಯಿ ಅಂತೆಯೂ ಬಾಡಿಗೆ ದರ ಇತ್ತು. ಅವನು ಕೊಡಬೇಕಾದ ಒಟ್ಟು ಹಣ ಎಷ್ಟು? 12 ಕಿಲೋಮೀಟ್ರಿಗೆ ಹೋಗ್ತಾ ಇದ್ದಾರಲ್ವ ಅವರು ಟ್ರಿಪ್. ಮೊದಲು 2 ಕಿಲೋಮೀಟ್ರ್ ಏನು ಮಾಡ್ತಾರೆ? ಎಷ್ಟು ರೂಪಾಯಿ ಕೊಟ್ಬಿಡ್ತಾರೆ ಅವರು? 25 ರೂಪಾಯಿ. ಅದರಲ್ಲಿ ಏನು ಚೌಕಾಸಿ ಇಲ್ಲ. ಅದಾದಮೇಲೆ ಏನು ಮಾಡ್ತಾರೆ ಅವರು? ಇನ್ನು ಎಷ್ಟು ಕಿಲೋಮೀಟ್ರ್ ಉಳಿದಿದೆ? 10 ಕಿಲೋಮೀಟ್ರ್ ಇದೆ. 10 ಕಿಲೋಮೀಟ್ರಿಗೂ ಪ್ರತಿ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಅವರು? 10 ರೂಪಾಯಿ. ಇದೆರಡು ಕೂಡಿಸಿದ್ರೆ ನಮಗೆ ಒಟ್ಟು ಮೊತ್ತ ಸಿಗುತ್ತಾ? ಎಷ್ಟು ಕೊಡಬೇಕು ಅಂತ? ಏನಾಗ್ತದೆ ಇಲ್ಲಿ? 25 ರೂಪಾಯಿ ಇದೆ ಇಲ್ಲಿ. ಮತ್ತೆ ಅಲ್ಲಿ ಎಷ್ಟು ಬರ್ತದೆ? 100 ರೂಪಾಯಿ ಬರ್ತದಲ್ವ? 10 100 ಮಕ್ಕಳೇ. 100 + 25, ಸೊ ಅವ್ರು ಕೊಡಬೇಕಾದ ಬಿಲ್ ಎಷ್ಟು? ಆಪ್ಷನ್ ಎ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಮಕ್ಕಳೇ? ಚಲೋ. 4 ಗಂಡಸರು ಅಥವಾ 6 ಹೆಂಗಸರು ಒಂದು ಕೆಲಸವನ್ನು 16 ದಿನಗಳಲ್ಲಿ ಮುಗಿಸಬಲ್ಲರು. ಅಥವಾ ನೆನಪಿಡ್ರಿ, ಅಥವಾ ಬಂತು ಅಂದರೆ ಲೆಕ್ಕ ಎಲ್ಲ ಏರುಪೇರಾಗ್ತದೆ. ಅಥವಾ ಬಂದಿದೆ ನೋಡಿ, 4 ಜನ ಗಂಡಸರು ಮಾಡೋ ಕೆಲಸ 6 ಜನ ಹೆಂಗಸರು ಮಾಡೋ ಕೆಲಸಕ್ಕೆ ಸಮ. ಅವರಿಬ್ಬರು ಅಷ್ಟು ಒಂದು ಕೆಲಸವನ್ನು 16 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ ಅವರಿಬ್ಬರ ಸಾಮರ್ಥ್ಯ ಒಂದೇ, ಅವರಿಬ್ಬರ ಶಕ್ತಿ ಒಂದೇ. 4 ಜನ ಮಾಡೋ 4 ಜನರಿಗೆ ಏನು ಶಕ್ತಿ ಇದೆ, 6 ಜನ ಹೆಂಗಸರಿಗೆ ಇರೋ ಶಕ್ತಿ ಸಮ ಆಗ್ತದೆ. ಅದೇ ಕೆಲಸವನ್ನು ಇಬ್ಬರು ಗಂಡಸರು ಮತ್ತು 9 ಜನ ಹೆಂಗಸರು ಸೇರಿ ಮಾಡೋದಾದರೆ ಎಷ್ಟು ದಿನ ಆಗುತ್ತೆ? ನೋಡಿ, ನಮಗೆ ಗಂಡಸರದಷ್ಟೇ ಗೊತ್ತು, ಇಲ್ಲ ಹೆಂಗಸರದಷ್ಟೇ ಗೊತ್ತು. ಇಬ್ಬರೂ ಮಾಡೋದಾಗ್ಬಿಟ್ರೆ ಎಡವಟ್ಟು. ಈ ರೀತಿ ಪ್ರಶ್ನೆಗಳನ್ನು ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು, ಹೌದಾ? ಗುರುತು ಮಾಡ್ಕೊಳ್ಳಿ. ಹೆಚ್ಚಿನ ಅಭ್ಯಾಸ ಮಾಡ್ಬೇಕಿಂತ ಪ್ರಶ್ನೆಗಳನ್ನು. ಮೂಲಮಾನ ಒಂದಕ್ಕೆ ತರಬೇಕು. ಇದ್ದರೆ ಗಂಡಸರನ್ನ ಅಷ್ಟೇ ಮಾಡ್ಕೊಬೇಕು, ಇದ್ದರೆ ಹೆಂಗಸರಿಗೆ ಅಷ್ಟೇ ಮಾಡ್ಕೊಬೇಕು. ಇಲ್ಲಿಬ್ಬರು ಸಾಮರ್ಥ್ಯ ಇದೆ, ಗಂಡಸರದು ಸಾಮರ್ಥ್ಯ ಇದೆ, ಹೆಂಗಸರದು ಸಾಮರ್ಥ್ಯ ಇದೆ. ಎರಡೂ ಮಿಕ್ಸ್ ಆಗಿಬಿಟ್ರೆ ನಮಗೆ ಲೆಕ್ಕ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಮೂಲಮಾನ ಒಂದೇ ಬರಬೇಕು, ಹೌದಾ? ಒಂದೇ ಸ್ಥಳಕ್ಕೆ ತರಬೇಕು. ನಾವು ಹೇಗೆ ಮಾಡೋದು? ನಾನು ಗಂಡಸರನ್ನ ಹೆಂಗಸರ ರೂಪದಲ್ಲಿ ಹೇಗೆ ಬರೆಯೋದನ್ನು ಬರ್ಕೊತೀನಿ. ಗಂಡಸರ ಸಾಮರ್ಥ್ಯವನ್ನು ಹೆಂಗಸರ ಸಾಮರ್ಥ್ಯಕ್ಕೆ ಹೋಲಿಸಿ ಬರೆಯೋದಾದರೆ ಹೇಗೆ ಬರೆಯೋದು? ಬರೀ ಗಂಡಸರಷ್ಟೇ ಉಳಿದ್ರೆ 4 ಎಲ್ಲಿ ಬರುತ್ತೆ ಮಕ್ಕಳೇ? 6 ಕೆಳಗೆ 4 ಬರುತ್ತೆ, ಹೌದು ತಾನೆ? ಅಥವಾ ಸರಳೀಕರಿಸ್ತೀರಾ? 2 3 6, 2 2 4. ಅಲ್ಲಿಗೆ ಗಂಡಸರು ಅಂದರೆ ಏನು? 3/2 ಹೆಂಗಸರಿಗೆ ಸಮ. ಬರಿಬೋದಾ? ಎಸ್ಸರ್ನೋ? ಗಂಡಸರು ಅಂದ್ರೆ ಏನು? 3/2 ಹೆಂಗಸರಿಗೆ ಸಮ. ಎಸ್ಸರ್ನೋ? ಸೊ ಇಲ್ಲಿ ಗಂಡಸರು ಅಂತ ಇದ್ದಾರಲ್ಲ, 2 8 ಗಂಡಸರಿಗೆ ಏನಂತ ಬರಿಬೋದು ನಾನು? 3/2 ಹೆಂಗಸರಂತ ಬರಿಬೋದಾ? ಗಂಡಸ್ರನ್ನ ಏನಂತ ಬರಿಬೋದು? 3/2 ಹೆಂಗಸರು ಅಂತ ಬರಿಬೋದಾ? 2ನ್ನ ಹಾಗೆ ಇಟ್ಟಿದ್ದೀನಿ. ಗಂಡಸ್ರಿಗೆ ಏನಂತ ಬರ್ತಿದ್ದೀನಿ ನಾನು? 3/2 ಹೆಂಗಸರು, 3/2 ಹೆಂಗಸರು ಅಂತ ಇಟ್ಟಿದ್ದೀನಿ.
ಯಾಕಂದರೆ ಗಂಡಸರಿದಾರಲ್ಲ ಹಾಗೆ. ಮುಂದೇನಿದ್ದಾರೆ, ಮುಂದೆ 9 ಹೆಂಗಸರು. ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಅದನ್ನ ಹಾಗೆ ಹೇಳ್ತೀನಿ, ಹೆಂಗಸರು ಸಮ ಒಂದೇ ಮೂಲಮಾನ. ಯಾಕೆ ತಂದಂತೆ ಮತ್ತೆ ಹೇಳ್ತೀನಿ ನೋಡಿ, 2 ಕ್ಯಾನ್ಸಲ್. ಸೊ 3 ಹೆಂಗಸರು ಪ್ಲಸ್ 9 ಹೆಂಗಸರು ಒಟ್ಟು ಎಷ್ಟು ಹೆಂಗಸರು ಆಗ್ತಾರೆ? 12 ಹೆಂಗಸರು. ನನಗೆ ಗೊತ್ತಿದೆ 6 ಜನ ಹೆಂಗಸರು ಕೆಲಸ ಮಾಡ್ಬೇಕಂದ್ರೆ ಎಷ್ಟು ದಿನ ತಾಂತಾರೆ? 6 ಜನ ಹೆಂಗಸರು ಕೆಲಸ ಮಾಡ್ಬೇಕಂದ್ರೆ 16 ದಿನ ತಾಂತಾರೆ. ಹಾಗಾದರೆ 12 ಜನ ಹೆಂಗಸರು ಕೆಲಸ ಮಾಡ್ಬೇಕಂದ್ರೆ ಎಷ್ಟು ದಿನ ತಾಂತಾರೆ ಅಂತ ಹೇಳ್ಬೋದಾ? ಸೊ ಇವ್ರಿಗೆ ಕಂಡಿಡಿದ್ರೆ ಅದು ಇವ್ರಿಗೂ ಕಂಡಿಡ್ದಂಗ, ಯಾಕಂದರೆ ಇವ್ರು ಬಂದಿರೋದು ಇಲ್ಲಿಂದ. ಎಸ್ ಆರ್ ನೋ? ಥ್ಯಾಂಕ್ ಯು. ಸೊ ಹಾಗಾಗಿ ನಿಮಗೆ ಗೊತ್ತಿದೆ ಇದು ಜನ ದಿನ ಮತ್ತು ಜನ ದಿನ ಇದು ಎಂಥ ಅನುಪಾತ? ಸೊ 6 × 16 = 12 × x, ಅಥವಾ 6 × 16 / 12 = x. 6 1 6 2 2 1 2 8. ಸೊ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ? 8 ಆಗುತ್ತೆ. ಆಪ್ಷನ್ ಥ್ಯಾಂಕ್ ಯು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಇದು ಅರ್ಥ ಆಗಿದೆಯಾ? ಇದನ್ನು ಯಾವ ರೀತಿ ಮಾಡಬೇಕು ಅಂತ? ಈ ರೀತಿ ಪ್ರಶ್ನೆ ಬಹುತೇಕ ಖಚಿತ ಶತಸಿದ್ಧ ಬಂದೇ ಬರುತ್ತಿತ್ತಲ್ಲ ಪ್ರಶ್ನೆ. गारंटी के साथ मैं कह सकता हूँ ऐसे क्वेश्चन इस साल के नवोदय प्रवेश परीक्षा में आएगा. Okay, I can tell you this, that these kind of questions will definitely appear in the upcoming examination of JNVST. ಆಯಿತಾ? ದಯಮಾಡಿ ಚೆನ್ನಾಗಿ ಓದ್ಕೊಳ್ರಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದೇ ಸ್ವಾಭಾವಿಕ ಸಂಖ್ಯೆ ಎನ್ಗೆ ಸರಿಯಾಗಿದೆ? ಯಾವುದೇ ಸ್ವಾಭಾವಿಕ ಸಂಖ್ಯೆ ಎನ್ಗೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಎನ್ನ ವರ್ಗ ಎನ್ನ ಘನಕ್ಕಿಂತ ಜಾಸ್ತಿ ಇರುತ್ತಾ? ಫಾರ್ ಎಕ್ಸಾಂಪಲ್ ಎನ್ಗೆ ಯಾವ್ದಾರ ಒಂದು ನಂಬರ್ ಹಾಕೋಣ. 2 ಸ್ವಾಭಾವಿಕ ಸಂಖ್ಯೆ ಆಗಿರ್ಬೇಕು. ಯಾವ್ದಾರ ಹಾಕ್ರಿ, ಸ್ವಾಭಾವಿಕ ಸಂಖ್ಯೆ ಹಾಕ್ರಿ. 0 ಹಾಕಕ್ಕೆ ಬರೋಲ್ಲ. ಯಾಕೆ? 0 ಪೂರ್ಣ ಸಂಖ್ಯೆ. 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹೌದು ತಾನೇ? 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. ಸೊ ಎನ್ನ ವರ್ಗ ಎನ್ನ ಘನಕ್ಕಿಂತ ಜಾಸ್ತಿ ಇರುತ್ತಾ? ಇದು ಗೊತ್ತಲ್ವಾ ಚಿಹ್ನೆ? ಬಾಯಿ ಎಲ್ಲಿದೆಯೋ ಅದು ಜಾಸ್ತಿ ಇರುತ್ತೆ. ಹೌದು ತಾನೆ? ನೆನಪಿದೆಯಲ್ಲ ಮೀನಿನ ಬಾಯಿ? ರೈಟ್. ಸೊ ಎನ್ನ ವರ್ಗ ಎನ್ನ ಘನಕ್ಕಿಂತ ದೊಡ್ಡದಾಗಿದೆಯಾ? ಯಾವುದಾದ್ರೂ ಒಂದು ಹಾಕೋಣ. 2ರ ವರ್ಗ 2ರ ಘನಕ್ಕಿಂತ ದೊಡ್ಡದಾಗಿರುತ್ತಾ? ಖಂಡಿತ ಇಲ್ಲ. ಇದಂತೂ ಬರೋದಿಲ್ಲ. ಎನ್ನ ಘನ ಎನ್ನ ವರ್ಗಕ್ಕಿಂತ ದೊಡ್ಡದಾಗಿರುತ್ತಾ? ಎಸ್, ಇದು ಸರಿ. ಇದು ಮಾತ್ರ ಸರಿ. ಇದನ್ನು ಚೆಕ್ ಮಾಡೋಣ. ಎನ್ನ ವರ್ಗ ಮೈನಸ್ ಎನ್ನ ಘನ 0ಗಿಂತ ಜಾಸ್ತಿ ಇರುತ್ತೆ. ಎನ್ನ ವರ್ಗ ಮೈನಸ್ ಎನ್ನ ಘನ ಅಥವಾ 2ನ ವರ್ಗ ಮೈನಸ್ 2ರ ಘನ ಇದು 0ಗಿಂತ ಜಾಸ್ತಿ ಆಗಕ್ಕೆ ಸಾಧ್ಯನಾ? ಏನು ಬರ್ತದೆ? 2ರ ವರ್ಗ 4 ಮೈನಸ್ 8 -4 ಅಂದರೆ 0ಗಿಂತನೂ ಕಡಿಮೆ. 0ಗಿಂತ ಜಾಸ್ತಿ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಇದು ಬರೋದಿಲ್ಲ. ಎನ್ 0ಗಿಂತ ಜಾಸ್ತಿ ಇರುತ್ತೆ. ಎನ್ 0ಗಿಂತ ಜಾಸ್ತಿ ಇರುತ್ತೆ. ಹೌದಾ? ಹೌದು, 0ಗಿಂತ ಜಾಸ್ತಿ ಇರುತ್ತೆ. ಸ್ವಾಭಾವಿಕ ಸಂಖ್ಯೆಗಳೆಲ್ಲ ಯಾವುವು? 0ಗಿಂತ ಜಾಸ್ತಿ ಇರುವ ಸಂಖ್ಯೆಗಳು 1 2 3. ಹೌದಲ್ವಾ? ಸೊ ಇದು ಸರಿ. ಸರ್ ಮತ್ತು ಇದು ಯಾಕೆ ಬರಲ್ಲ? 2 ಬರ್ತದಾ? ಎನ್ ಸ್ವಾಭಾವಿಕ ಸಂಖ್ಯೆ ಅಂತ ಅನ್ಕೋ. ಯಾವುದಾದ್ರೂ ಸಂಖ್ಯೆ ಇಡು, ಸ್ವಾಭಾವಿಕ ಸಂಖ್ಯೆ, ಅದೆಲ್ಲವೂ 0ಗಿಂತ ಜಾಸ್ತಿ. ಇದು ಕರೆಕ್ಟ್ ಇದೆ. ಮತ್ತು 2 ಉತ್ತರ ಹೇಗೆ ಬರೋಕ್ಕೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರೀ 2 ಅಷ್ಟೇ ಬರೋಲ್ಲ, 1 ಬರುತ್ತೆ. ಆಯಿತು. 1ರ ಘನ 1ರ ವರ್ಗಕ್ಕಿಂತ ಜಾಸ್ತಿ ಇರುತ್ತಾ? ಇದೆರಡು ಸಮ ಆಗ್ಬೇಕು ತಾನೆ? ಸೊ ಇದು ಏನಂತ ಹೇಳಿದಾರಲ್ಲ ಆಪ್ಷನ್ ಬಿ, ಇದು ಎಲ್ಲ ಸ್ವಾಭಾವಿಕ ಸಂಖ್ಯೆಗೆ ಬರ್ತದ? ಒಂದನ್ನು ಬಿಟ್ಟು ಎಲ್ಲದಕ್ಕೂ ಬರ್ತದೆ. ಒಂದನ್ನು ಬಿಟ್ಟು ಎಲ್ಲದಕ್ಕೂ ಬರ್ತದೆ. ಒಂದಕ್ಕೆ ಬರ್ತದ? ಇದು ಬರ್ತದೆ. ಎನ್ನ ಘನ ಎನ್ನ ವರ್ಗಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳಿದಾರೆ ಅವರು. ಎನ್ನ ಘನ ಎನ್ನ ವರ್ಗಕ್ಕಿಂತ ಜಾಸ್ತಿ ಬರುತ್ತಾ? ಇದು ಸಮ ಆಗ್ಬೇಕು ತಾನೆ? ಅದು 1ರ ಘನ 1, 1ರ ವರ್ಗ 1 ಸಮ ಆಗಬೇಕು. ಜಾಸ್ತಿ ಆಗ್ತದಾ? ಜಾಸ್ತಿ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಆಪ್ಷನ್ ಬಿನೂ ಸಹ ನಾವು ಬಿಡಬೇಕಾಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮೇಲ್ನೋಟಕ್ಕೆ ಅದು ಸರಿ ಅನಿಸುತ್ತೆ, ಆದರೆ ಸರಿಯಲ್ಲ. ಯಾಕಂದರೆ 1ರ ಮೌಲ್ಯನ ಹಾಕಿ ನೋಡಿ, ಒಂದನ್ನೇ ಹಾಕಿ ನೋಡಿ. ಯಾಕಂದರೆ 1 ಸಹ ಸ್ವಾಭಾವಿಕ ಸಂಖ್ಯೆ ಅಲ್ವೇ, ಅದನ್ನು ಕೈ ಬಿಡೋ ಹಾಗಿಲ್ಲ. ಸೊ ಇಲ್ಲಿಗೆ ನಿಮ್ಮ 2016ರ ಪ್ರವೇಶ ಪರೀಕ್ಷೆಯ ನವೋದಯ ಪ್ರವೇಶ ಪರೀಕ್ಷೆಯ
ಗಣಿತ ವಿಭಾಗದ ವಿಶ್ಲೇಷಣೆ ಮುಕ್ತಾಯಗೊಳ್ತದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ, ಮುಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೇನೆ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.